ಜಾತಿ ಸಮೀಕ್ಷೆಯ ವೇಳೆ ಕರ್ತವ್ಯ ಲೋಪ, ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಟಿಕ್ಕರ್ ಅಂಟಿಸೋ ಕಾರ್ಯದಲ್ಲಿ ಕರ್ತವ್ಯ ಲೋಪ ಆಗಿರುವಂತಹ ಆರೋಪ ಕೇಳಿ ಬಂದಿತ್ತು. ಮೂವರು ನೌಕರರನ್ನ ಬಿಬಿಎಂಪಿ ಅಮಾನತುಗೊಳಿಸಿದೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಕಂದಾಯ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರರಾದ ಪೆದ್ದುರಾಜು ಅಮಾನತಾಗಿದ್ದಾರೆ. ಇನ್ನು ಕಂದಾಯ ವಸೂಲಿಗಾರರಾದ ಸಿ ಸಂದಿಲ್ ಕುಮಾರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಸಮೀಕ್ಷೆ ನಡೆಸಬೇಕಾದ್ರೆ ಅದು ಸರಿಯಾಗಿ ಆಗ್ತಾ ಇಲ್ಲ, ಬೇಕಾಬಿಟ್ಟಿ ನಡೆಸ್ತಿದ್ದಾರೆ, ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಿದ್ದಾರೆ ಅನ್ನುವಂಥ ಆರೋಪಗಳಿತ್ತು. ಮತ್ತೆ ಗೂಂಡಾ ವರ್ತನೆ ತೋರಿದಂಥ ಆರೋಪ ಇತ್ತು. ಮನೆಯವ್ರ ಬಳಿ ಡೀಟೇಲ್ಸೇ ಕೇಳಲ್ಲ, ಇಲ್ಲಿ ಡೀಟೇಲ್ಸ್ ತಗೊಂಡಿದ್ದೀವಿ, ಸೆನ್ಸಸ್ ಆಗಿದೆ, ಸರ್ವೆ ಮುಗಿದಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಹೋಗೋದು. ಇದಕ್ಕೆ ಯಾಕೆ ಸರ್ವೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ? ಮತ್ತೊಮ್ಮೆ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಮಾಡಿದ್ದಂಥ ಸರ್ವೆ, ಅದಕ್ಕೆ 100 ಕೋಟಿ ಕಳೆದಿದ್ದಾಯಿತು, ಅದು ವ್ಯರ್ಥ ಆಯಿತು. ಈಗ ಮತ್ತೆ ಸರ್ವೆ ಆಗ್ತಾ ಇದೆ. ಆದರೆ ಈ ಥರ ಸರ್ವೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ವಿಪಕ್ಷಗಳು ಕೂಡ ಕಿಡಿಕಾರಿತ್ತು. ಸಾರ್ವಜನಿಕರು ಕೂಡ ಆ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಈ ಸಿಬ್ಬಂದಿಯ ವರ್ತನೆಗೆ ಜನ ಹಿಡಿಶಾಪ ಹಾಕಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಬಿಬಿಎಂಪಿ ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ. ಇನ್ನಾದರೂ ಅಲರ್ಟ್ ಆಗ್ತಾರಾ, ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡ್ತಾರಾ ಅಂತ ನೋಡಬೇಕು. ಯಾಕಂದರೆ ಬೇಕಾಬಿಟ್ಟಿ ಮನೆ ಹತ್ರ ಕಳೆದ ಬಾರಿ ಆರೋಪ ಇದ್ದಿದ್ದೇನು, ನಮ್ಮ ಯಾರ ಮನೆಗಳಿಗೂ ಬಂದೇ ಇಲ್ಲ, ನಮ್ಮ ಹತ್ರ ಡೀಟೇಲ್ಸೇ ತಗೊಂಡಿಲ್ಲ, ಯಾವುದೋ ಒಂದು ರೂಮಲ್ಲಿ ಕೂತು ಅವ್ರಿಗೆ ಬೇಕಾದಂಗೆ ಈ ಸರ್ವೆ ರಿಪೋರ್ಟ್ ಪ್ರಿಪೇರ್ ಮಾಡಿದ್ದಾರೆ, ಫೀಲ್ಡಲ್ಲಿ ವರ್ಕೌಟ್ ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತು. ಈ ಸಲ ಸಮೀಕ್ಷೆ ನಡೆಯುವಾಗಲೂ ಮತ್ತದೇ ಕತೆ. ಮನೆಗಳ ಹತ್ರ ಬರ್ತಾರೆ, ಮನೆಯವರನ್ನ ಕರೆದು ಮಾತಾಡ್ಸಲ್ಲ, ಏನೊಂದು ಡೀಟೇಲ್ಸ್ ತಗೊಳ್ಳಲ್ಲ, ತಮಗೆ ತೋಚಿದ ಹಾಗೆ ಡೀಟೇಲ್ಸ್ ಫಿಲ್ ಮಾಡ್ಕೋತಾರೆ. ಮನೆ ಮೇಲೆ, ಆ ಗೋಡೆ ಮೇಲೆ ಅಥವಾ ಬಾಗಿಲ ಮೇಲೆ ಇಲ್ಲಿ ಸೆನ್ಸಸ್ ಮಾಡಿದ್ದೀವಿ ಅಂತ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತಾರೆ. ಈ ಥರ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ವೆ ನಡೆಸ್ತಾ ಇರೋದು. ಇದು ಬೆಳಕಿಗೆ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಒಂದು ವಿಡಿಯೋ ಟ್ವೀಟ್ ಮಾಡಿದ್ರು. ಯಾವ ಥರ ಆಗ್ತಾ ಇದೆ, ಇಂಥ ಸರ್ವೆ ಯಾವುದಕ್ಕೆ ಬೇಕು, ಇದು ಸ್ಕ್ಯಾಮ್, ಇದು ಸರ್ವೆ ಅಲ್ಲ ಅಂತೆಲ್ಲ ಬಿಜೆಪಿ ಪಕ್ಷ ಕಿಡಿಕಾರಿತ್ತು. ಕೆಲವು ಸಾರ್ವಜನಿಕರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರಿಯಾಗಿ ಆಗ್ತಾ ಇಲ್ಲ ಈ ಸಲ ಕೂಡ ಸರ್ವೆ ಅಂತ. ಇಂಥ ಆರೋಪಗಳು ಹೆಚ್ಚಾಗ್ತಾ ಇದ್ದ ಬೆನ್ನಲ್ಲೇ ಈಗ ಮೂವರನ್ನ ಅಮಾನತು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಭರತ್. ಈಗ ಈ ಸಮೀಕ್ಷೆ ಏನು ನಡೀತಾ ಇದೆ, ಇದರಲ್ಲಿದ್ದಂತಹ ಲೋಪಗಳು ಗಮನಕ್ಕೆ ಬಂದ ಕಾರಣ ಈ ಮೂವರನ್ನ ಸಸ್ಪೆಂಡ್ ಮಾಡಲಾಗಿರೋದಾ? ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಬಗ್ಗೆ? ವಿಜಯ್, ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜಾತಿ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಯಲ್ಲಿ ಒಂದು ಕರ್ತವ್ಯ ಲೋಪವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳನ್ನ ಒಂದು ಆರೋಪ ಈಗ ಬರ್ತಾ ಇದೆ. ಅಂತ ಹೇಳಿದ್ರೆ ಈಗ ಸಮೀಕ್ಷೆಯನ್ನ ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನೆಗೆ ಸ್ಟಿಕ್ಕರ್ಗಳನ್ನ ಅಂಟಿಸಿ ಅದನ್ನು ಖಚಿತತೆನ ಪಡ್ಕೊಳ್ಳೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ವೇಳೆಯಲ್ಲಿ ಸಿಬ್ಬಂದಿಗಳು ಮನೆಗಳ ಮಾಲೀಕರನ್ನ ವಿಚಾರಿಸದೆ ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ಗಳನ್ನ ಅಂಟಿಸ್ತಾ ಇರೋದು, ಜೊತೆಗೆ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಯಾರೊಬ್ಬರನ್ನು ಕೂಡ ಮಾಹಿತಿ ತಗೊಳ್ತಾ ಇಲ್ಲ, ಯಾರನ್ನು ಕೂಡ ಅವರು ವಿಚಾರಿಸ್ತಾ ಇಲ್ಲ, ಮನೆ ಬೀಗ ಹಾಕಿದ್ರು ಕೂಡ ಸ್ಟಿಕ್ಕರ್ಗಳನ್ನ ಅಂಟಿಸಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ವರದಿ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಈಗ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಅಂತ ಹೇಳಿದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಇದನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇದನ್ನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಬಂದಿದೆ. ಇದರಲ್ಲಿ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿಯ ಕಡೆಯಿಂದ ಈಗ ಒಂದು ಮೂವರು ಸಿಬ್ಬಂದಿಗಳನ್ನ ಅಂತ ಹೇಳಿದ್ರೆ ಈಗ ಒಬ್ರು RI ಮತ್ತೆ ಇಬ್ರು ಕಂದಾಯ ವಸೂಲಿಗಾರರು ಏನಿದ್ದಾರೆ ಅವರ ಇಬ್ಬರನ್ನ ಈಗ ತಲೆದಂಡವಾಗಿ ಮಾಡಿದ್ದಾರೆ. ಅಂತ ಹೇಳಿದ್ರೆ ಸತತವಾಗಿ ಒಂದರಿಂದ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾರೆ. ಈಗ ಬಿಬಿಎಂಪಿ ಅವರು ನೌಕರರನ್ನ ಈಗ ಅಮಾನತು ಮಾಡಿ ಒಂದೊಂದು ಕಟ್ಟುನಿಟ್ಟಿನ ಒಂದು ಕ್ರಮ ತಗೊಂಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.